ಇನ್ನು ಈ ಜಾತಿ ಜನಗಣತಿ ವರದಿ ವಿಚಾರ ಒಬ್ಬೊಬ್ಬರೇ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳ್ತಾ ಇರುವಂತಹ ವಿಚಾರ, ಜಾತಿ ವರದಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ರೆಡ್ಡಿ ಸಮುದಾಯದವರು 7 ಲಕ್ಷ ಇದ್ದಾರೆ. ನಮ್ಮ ರೆಡ್ಡಿ ಸಮಾಜದ ಮೀಟಿಂಗ್ ಶನಿವಾರ ಕರೆದಿದ್ದೇವೆ. ಇಷ್ಟು ಜನ ಇದ್ದಾರೆ, ಪರಿಶೀಲಿಸಿ ಅಂತ ಹೇಳ್ತೇನೆ. ಸರಿ ಇದ್ರೆ ಓಕೆ, ಇಲ್ಲದೆ ಇದ್ರೆ ಸರಿ ಮಾಡುವಂತೆ ಸರ್ಕಾರಕ್ಕೆ ಹೇಳ್ತೀವಿ. ಎಲ್ಲಾ ಸಮಾಜದವರು ಹೀಗೆ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳಿ ಇತರ ಸಮುದಾಯಗಳಿಗೂ ಸಲಹೆಯನ್ನು ನೀಡಿದ್ದಾರೆ ಸಚಿವ ರೆಡ್ಡಿ ಅವರು. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲಿ ಚೆಕ್ ಮಾಡ್ಬಿಡ್ತೀವಿ. ಸರಿ ಇದ್ರೆ ಓಕೆ, ಸರಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸರ್ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ತರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಇನ್ನು ಈ ಜಾತಿ ಜನಗಣತಿ ವರದಿ ವಿಚಾರ ಒಬ್ಬೊಬ್ಬರೇ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳ್ತಾ ಇರುವಂತಹ ವಿಚಾರ, ಜಾತಿ ವರದಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ರೆಡ್ಡಿ ಸಮುದಾಯದವರು 7 ಲಕ್ಷ ಇದ್ದಾರೆ. ನಮ್ಮ ರೆಡ್ಡಿ ಸಮಾಜದ ಮೀಟಿಂಗ್ ಶನಿವಾರ ಕರೆದಿದ್ದೇವೆ. ಇಷ್ಟು ಜನ ಇದ್ದಾರೆ, ಪರಿಶೀಲಿಸಿ ಅಂತ ಹೇಳ್ತೇನೆ. ಸರಿ ಇದ್ರೆ ಓಕೆ, ಇಲ್ಲದೆ ಇದ್ರೆ ಸರಿ ಮಾಡುವಂತೆ ಸರ್ಕಾರಕ್ಕೆ ಹೇಳ್ತೀವಿ. ಎಲ್ಲಾ ಸಮಾಜದವರು ಹೀಗೆ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳಿ ಇತರ ಸಮುದಾಯಗಳಿಗೂ ಸಲಹೆಯನ್ನು ನೀಡಿದ್ದಾರೆ ಸಚಿವ ರೆಡ್ಡಿ ಅವರು. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲಿ ಚೆಕ್ ಮಾಡ್ಬಿಡ್ತೀವಿ. ಸರಿ ಇದ್ರೆ ಓಕೆ, ಸರಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸರ್ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ತರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಇನ್ನು ಈ ಜಾತಿ ಜನಗಣತಿ ವರದಿ ವಿಚಾರ ಒಬ್ಬೊಬ್ಬರೇ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳ್ತಾ ಇರುವಂತಹ ವಿಚಾರ, ಜಾತಿ ವರದಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ರೆಡ್ಡಿ ಸಮುದಾಯದವರು 7 ಲಕ್ಷ ಇದ್ದಾರೆ. ನಮ್ಮ ರೆಡ್ಡಿ ಸಮಾಜದ ಮೀಟಿಂಗ್ ಶನಿವಾರ ಕರೆದಿದ್ದೇವೆ. ಇಷ್ಟು ಜನ ಇದ್ದಾರೆ, ಪರಿಶೀಲಿಸಿ ಅಂತ ಹೇಳ್ತೇನೆ. ಸರಿ ಇದ್ರೆ ಓಕೆ, ಇಲ್ಲದೆ ಇದ್ರೆ ಸರಿ ಮಾಡುವಂತೆ ಸರ್ಕಾರಕ್ಕೆ ಹೇಳ್ತೀವಿ. ಎಲ್ಲಾ ಸಮಾಜದವರು ಹೀಗೆ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳಿ ಇತರ ಸಮುದಾಯಗಳಿಗೂ ಸಲಹೆಯನ್ನು ನೀಡಿದ್ದಾರೆ ಸಚಿವ ರೆಡ್ಡಿ ಅವರು. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲಿ ಚೆಕ್ ಮಾಡ್ಬಿಡ್ತೀವಿ. ಸರಿ ಇದ್ರೆ ಓಕೆ, ಸರಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸರ್ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ತರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ
7.5 ಲಕ್ಷ ಇದೆ ನಮ್ದು. ಇನ್ನು ಈ ಜಾತಿ ಜನಗಣತಿ ವರದಿ ವಿಚಾರ ಒಬ್ಬೊಬ್ಬರೇ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳ್ತಾ ಇರುವಂತಹ ವಿಚಾರ, ಜಾತಿ ವರದಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ರೆಡ್ಡಿ ಸಮುದಾಯದವರು 7 ಲಕ್ಷ ಇದ್ದಾರೆ. ನಮ್ಮ ರೆಡ್ಡಿ ಸಮಾಜದ ಮೀಟಿಂಗ್ ಶನಿವಾರ ಕರೆದಿದ್ದೇವೆ. ಇಷ್ಟು ಜನ ಇದ್ದಾರೆ, ಪರಿಶೀಲಿಸಿ ಅಂತ ಹೇಳ್ತೇನೆ. ಸರಿ ಇದ್ರೆ ಓಕೆ, ಇಲ್ಲದೆ ಇದ್ರೆ ಸರಿ ಮಾಡುವಂತೆ ಸರ್ಕಾರಕ್ಕೆ ಹೇಳ್ತೀವಿ. ಎಲ್ಲಾ ಸಮಾಜದವರು ಹೀಗೆ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳಿ ಇತರ ಸಮುದಾಯಗಳಿಗೂ ಸಲಹೆಯನ್ನು ನೀಡಿದ್ದಾರೆ ಸಚಿವ ರೆಡ್ಡಿ ಅವರು. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ. ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲಿ ಚೆಕ್ ಮಾಡ್ಬಿಡ್ತೀವಿ. ಸರಿ ಇದ್ರೆ ಓಕೆ, ಸರಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸರಿ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ತರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮ್ಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ. ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಇನ್ನು ಈ ಜಾತಿ ಜನಗಣತಿ ವರದಿ ವಿಚಾರ ಒಬ್ಬೊಬ್ಬರೇ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳ್ತಾ ಇರುವಂತಹ ವಿಚಾರ, ಜಾತಿ ವರದಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ರೆಡ್ಡಿ ಸಮುದಾಯದವರು 7 ಲಕ್ಷ ಇದ್ದಾರೆ. ನಮ್ಮ ರೆಡ್ಡಿ ಸಮಾಜದ ಮೀಟಿಂಗ್ ಶನಿವಾರ ಕರೆದಿದ್ದೇವೆ. ಇಷ್ಟು ಜನ ಇದ್ದಾರೆ, ಪರಿಶೀಲಿಸಿ ಅಂತ ಹೇಳ್ತೇನೆ. ಸರಿ ಇದ್ರೆ ಓಕೆ, ಇಲ್ಲದೆ ಇದ್ರೆ ಸರಿ ಮಾಡುವಂತೆ ಸರ್ಕಾರಕ್ಕೆ ಹೇಳ್ತೀವಿ. ಎಲ್ಲಾ ಸಮಾಜದವರು ಹೀಗೆ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳಿ ಇತರ ಸಮುದಾಯಗಳಿಗೂ ಸಲಹೆಯನ್ನು ನೀಡಿದ್ದಾರೆ ಸಚಿವ ರೆಡ್ಡಿ ಅವರು. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ. ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲಿ ಚೆಕ್ ಮಾಡ್ಬಿಡ್ತೀವಿ. ಸರಿ ಇದ್ರೆ ಓಕೆ, ಸರಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸರಿ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ತರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮ್ಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ. ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು.